ಕಾಸ್ಟ್ಯೂಮ್ ಇಂದ ಹಿಡ್ದು ಮದುವೆ ಮಾಡಿಸೋದ್ರಿಂದ ಹಿಡ್ದು ಹನಿಮೂನ್ ವರ್ಗೆ ಎಲ್ಲ ನಾನೇ ನೋಡ್ಕೋತೀನಿ. ಚೆನ್ನಾಗಿದೆ. ಕಾಸ್ಟ್ಯೂಮ್ ರೇಂಜ್ ಯಾವ್ಯಾವ್ದಿದೆ ಹೇಳಪ್ಪ ಸ್ವಲ್ಪ. 50 ರೂಪಾಯಿಂದ 50,000 ಇದೆಪ್ಪ. 50,000 ಏನ್ ಕಾಸ್ಟ್ಯೂಮ್ ಕೊಟ್ಟಿಯೇ? ಈಗ ಹುಡುಗನಿಗೆ ಗರಿ ಪಂಚೆ ಶರ್ಟ್ ಸೆಟಪ್, ಹುಡುಗಿಗೆ ರೇಷ್ಮೆ ಸೀರೆ ಸೆಟಪ್. ಸೂಪರ್. 50 ರೂಪಾಯಿಗೆ ಏನ್ ಕೊಟ್ಟಿಯೇ? 2 ಬಾಳೆ ಎಲೆ ಕೊಡ್ತೀನಿ. ಅಯ್ಯೋ, ಊಟ ಮಾಡಕ್ಕ ಅಲ್ಲ ಕಣ, ಹುಡ್ಕೊಳಕ್ಕೆ. ಊಟ ತಿಂಡಿ ವ್ಯವಸ್ಥೆ ಏನದ ಹೇಳು? ಅದು ಒಂದು 5,000 ಸ್ಟಾರ್ಟ್ ಆಯ್ತದಪ್ಪ. 5,000 ರೂಪಾಯಿಗೆ ಏನ್ ಕೊಟ್ಟಿಯೇ? ಬಾಳೆ ಎಲೆ, ಉಪ್ಪು, ಉಪ್ಪಿನಕಾಯಿ, 2 ಪಲ್ಯ, ಹಪ್ಳ, ಅನ್ನ ಸಾರು, ಆಮೇಲೆ ಅನ್ನ ರಸಮ್ಮು, ಆಮೇಲೆ ಒಂದೇ ಒಂದು ಸ್ವೀಟ್. ಸೂಪರ್. ತಗೊಳ್ಳಾಗಿದೆ. ಸ್ವಲ್ಪ ಕಮ್ಮಿ ಇದಿಲ್ವಾ? 2,000 ರೂಪಾಯಿ ಇದಪ್ಪ. 2,000 ರೂಪಾಯಿಗೆ ಏನೇನ್ ಕೊಟ್ಟಿಯೇ? ಅನ್ನ ಸಾಂಬಾರ್ ಕಟ್ಟು, ಸ್ವೀಟ್ ಕಟ್ಟು. ಪರವಾಗಿಲ್ಲ, 100 ಕಮ್ಮಿ ಮಾಡ್ಕೊಳ. 100 ರೂಪಾಯಿ ಇದೆಯಪ್ಪ. 100 ರೂಪಾಯಿ ಏನೇನ್ ಕೊಟ್ಟಿಯೇ? ಅದ್ರಲ್ಲಿ ಉಪ್ಪು ಕಟ್ಟು, ಹಪ್ಳನು ಕಟ್ಟು. ಚೂರ್ ಕಮ್ಮಿ ಮಾಡ್ಕೊಂಡ್ರೆ 10 ರೂಪಾಯಿ ಇದೆಯಪ್ಪ. 10 ರೂಪಾಯಿ ಏನ್ ಕೊಡ್ತೀಯ? ಉಪ್ಪಿನಕಾಯಿ ತಗೊಂಡು ನಾಕೊಂಡು ಹೋಯ್ತಾ ಇರ್ಬೋದು. ಅಣ್ಣ ಏನು ತಿಳ್ಕೊಬೇಡಿ, 10 ರೂಪಾಯಿದು ಓಕೆ. ಇನ್ನು ಒಂಚೂರು ಕಮ್ಮಿ ಏನಾರು ಮಾಡಕ್ಕಾಯ್ತದ? ಅಯ್ಯೋ ನಿನ್ನಲ್ಲೇ ಏನ ನೀನು ಪಾಪ ಹೇಳು. ನಾನು ನಿನ್ನ ಹತ್ರ ಕಾಸೇ ಇಸ್ಕೊಳ್ಳಲ್ಲ ಕೇಳ, ನಾನೇ ಕೊಡ್ತೀನಿ ಫ್ರೀ. ಏನ್ ಕೊಡ್ಬೇಕು? ಒಂದು ದೊಡ್ಡ ಪಾತ್ರೆ ಕೊಡ್ತೀನಿ. ಇವತ್ತು ನನ್ನ ಮದುವೆ ಊಟ ಹಾಕ್ಲಿಕ್ಕೆ ನನ್ನ ಹತ್ರ ಕಾಸಿಲ್ಲ ಅಂತ ಮನೆಗೆ ಹೋಗ್ಬಿಟ್ಟು ಅಮ್ಮ ತಾಯಿ ಅನ್ನ ಹಾಕ್ಲಿಕ್ಕೆ ಅಂತ ಕೇಳ್ಬೇಕು. ಸೂಪರ್ ಆಗದ ಐಡಿಯಾ. ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡೋಣ ಬಾಬಾ? ವೆರೈಟಿ ಊಟ ಸಿಗ್ತದೆ, ಹಂಗೆ ಮಾಡೋಣ ಬಿಡು. ಅಮ್ಮ ತಾಯಿ ಮದುವೆಗೆ ಭಿಕ್ಷೆ ಬೇಡಿ ಊಟ ಹಾಕ್ಸೋದು ನೀನೇ ಕಣ ಮೊದ್ಲಿಗ. ವೆರೈಟಿ ಸಿಗಕ್ಕಿಲ್ವಾ? ಸುಮ್ಕಿರ್ ಬಾಬಾ. ಕರ್ಮ. ಗುರುಗಳೇ, ಮದುವೆ ಆದ್ಮೇಲೆ ಅದ್ರ ವ್ಯವಸ್ಥೆ ಹೆಂಗೆ? ಏನ ಅದ್ರ ಮಾತ್ರ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ನೋಡಿ ನಮ್ಮ ಹತ್ರ ಹನಿಮೂನ್ ಪ್ಯಾಕೇಜ್ 500 ರೂಪಾಯಿಂದ ಹಿಡಿದು 5 ಲಕ್ಷದವರೆಗೂ ಇದೆ ಕಣಪ್ಪ. ಮುದ್ದೇಶನ್ಗೆ 5 ಲಕ್ಷ ಎಲ್ಲ ಅಫೋರ್ಡ್ ಮಾಡಕ್ಕಾಗಲ್ಲ. 500 ರೂಪಾಯಿ ಪ್ಯಾಕೇಜ್ ಹೇಳು. ಏನ್ ಮಾತಾಡ್ತಾ ಇದೀಯ ನೀನು? ಊಟಕ್ಕೆ ಜಾಮೂನ್ ಹಾಕಿಸ್ತಾ ಇರ್ಬೋದು, ಆದ್ರೆ ಹನಿಮೂನ್ ಮಾತ್ರ ತಪ್ಪಿಸ್ಕೊಳಕ್ಕಿಲ್ಲ. ನಾನು ಮದುವೆ ಆಯ್ತಾ ಇರೋದೇ ಹನಿಮೂನ್ ಮಾಡ್ಕೊಳಕ್ಕೋಸ್ಕರ. ಕೇಳಿಸ್ಕೊಂಡ್ರ ಈ ತರ ಹನಿಮೂನ್ ಎಲ್ಲಾರು ನೋಡಿದ್ರೆ ನೀವು? ಸರಿ ಕೇಳಕ್ಕ. ಅವ್ರು ಯಾಕೆ ನೋಡಕ್ ಹೋಯ್ತಾರೆ ಬೇರೆಯವ್ರ ಹನಿಮೂನ್? 5 ಲಕ್ಷ ಅಲ್ಲ, 5 ಕೋಟಿ ಆಗ್ಲಿ ನಾನು ಹನಿಮೂನ್ಗೆ ಹೋಗೋನೆ. ನೀನ್ ಹೇಳಮ್ಮ, ನೀನು ತೂತ್ಕೋ ಹೇಳ್ತೀನಿ. 5 ಲಕ್ಷ ರೂಪಾಯಿಗೆ ಎಲ್ಲಿ ಕರ್ಕೊ ಹೋದಿಯೇ? ನಾನು 5 ಲಕ್ಷಕ್ಕೆ ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡು ಹೋಗ್ಬಿಡ್ತೀನಿ. ನಾನು ಈ ಸ್ವಿಟ್ಜರ್ಲ್ಯಾಂಡ್ ಅನ್ನೋದು ಎಲ್ಲ ಐತೆ? ಸ್ವಿಟ್ಜರ್ಲ್ಯಾಂಡ್ ಮಾಗಡಿ ನೋಡಿದೆ ಗೊತ್ತಾ? ಅಲ್ಲಿ ಸೀದಾ ಹೋದ್ರೆ ಒಂದು ಸರ್ಕಲ್ ಸಿಗುತ್ತೆ, ಅಲ್ಲಿ ಲೆಫ್ಟ್ ನೋಡಿ ಅಲ್ಲೊಂದು ಕೆರೆ ಸಿಗುತ್ತೆ, ರೈಟ್ ಸೈಡ್ ಅಲ್ಲೇ ಸ್ವಿಟ್ಜರ್ಲ್ಯಾಂಡ್ ಇರುತ್ತೆ. ನಿನಗೆ ಮಾನ ಮರ್ಯಾದೆ ಐತೇನು ನಿನ್ಗೆ? 5 ಲಕ್ಷ ರೂಪಾಯಿ ತಗೊಂಡು ಮಾಗಡಿ ರೋಡ್ ಕರ್ಕೊಂಡು ಏನನ್ನ ಫಾರಿನ್ ಕರ್ಕೊಂಡು ಹೋಗ್ಬೇಕು. ಫಾರಿನ್ಗೆ ಡಿಚಿ ಹೊಡೆದ್ರೆ 2 ಕಣ್ಗುಡ್ಡೆ ಆಚೆ ಬಂದ್ಬಿಡಕ್ ನಿನ್ಗೆ. ಯಾಕಪ್ಪ? ಸ್ವಿಟ್ಜರ್ಲ್ಯಾಂಡ್ ಇರೋದೇ ಫಾರಿನ್ ಅಲ್ಲಿ ಕಣಲೇ. ಹೋಗು, ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡು ಹೋಯ್ತಾನೆ ಹೋಗು. ಎಷ್ಟಂದ ಏನಪ್ಪ ನೀನು? ಜಸ್ಟ್ 5 lakhs. 5 lakhs ಸೂಪರ್ ಆಗದೆ. ಸ್ವಲ್ಪ ಕಮ್ಮಿ ಮಾಡ್ಕೊಂಡಿಯಾ? ಎಷ್ಟು ಕಮ್ಮಿ ಮಾಡ್ಬಿಡ್ಲಿ ಅಂತ ನೀನೇ ಹೇಳ್ಬಿಡಪ್ಪ. ಜಾಸ್ತಿ ಏನ್ ಬೇಡ, 4.5 ಲಕ್ಷ ಕಮ್ಮಿ ಮಾಡ್ಕೊಂಬಿಡ. ತುಂಬಾ ಕಮ್ಮಿ ಆಗ್ಬಿಡ್ಲಿಲ್ವಾ ಅದು? ನೋಡಪ್ಪ, ಹೆಂಗಾರು ಅಡ್ಜಸ್ಟ್ ಮಾಡು. 4.25 ಲಕ್ಷ ನಾನು ಡಿಸ್ಕೌಂಟ್ ಮಾಡ್ತೀನಿ ಹೋಗಿ. ಅದು 25,000 ಕರ್ಕೊಂಡೋದಿಯಾ? ಏನಂತೆ ಬಾಬಾ? ಏನಂತೆ? ಇದು ಚೌಕಾಸಿ ಮಾಡೋದು ಅಂದ್ರೆ. ಬಟ್ ಇದ್ರಲ್ಲಿ ಕಂಡೀಷನ್ ಇದೆ ಕಣ. ಕಂಡೀಷನ್ ಏನ್ ಕಂಡೀಷನ್? ಈಗ ಸ್ವಿಟ್ಜರ್ಲ್ಯಾಂಡ್ಗೆ ಈ ಮದ್ವೆ ಆದ ಗಂಡು ಹೆಣ್ಣು ಹೋಗ್ತಾರಲ್ಲ, ಅಲ್ಲಿ ಗಂಡು ಹೋಗಲ್ಲ, ನಾನು ಹೋಗ್ತೀನಿ ಅಷ್ಟೇ. ನಿಂದು ಒಂದ್ ಜನ್ಮನ ನಾಚಿಕೆ ಹಾಕಿಲ್ವ ನಿಂಗೆ ಅನ್ನಕ್ಕೆ? ಆ ಚಂದಕ್ಕೆ ನಾನು ಯಾಕೆ ಮದುವೆ ಆಗ್ಬೇಕು? 4.25 ಲಕ್ಷ ಕಮ್ಮಿ ಮಾಡ್ಬಿಟ್ಟಿನಿ. 25,000 ಇವ್ನಿಗೆ ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡು ತೋರಿಸ್ಕೊಂಡ್ ಬಂದ್ಬಿಡ್ತಾರೆ ಇವ್ನಿಗೆ. ಮುತ್ತುಮಣಿ, ಅವನಿಗೆ 50,000 50 ಲಕ್ಷ ಅವೆಲ್ಲ ಆಗಲ್ಲ ಗುರು. 500 ರೂಪಾಯಿ ಹೇಳು. 500 ರೂಪಾಯಿಗೆ ನೋಡಿ ನಮ್ಮ ಹತ್ರ ಒಳ್ಳೆ ಪ್ಯಾಕೇಜ್ ಇದೆ. ಹೇಳು ಅವನ್ಗೆ, ಹೇಳು. 500 ರೂಪಾಯಿಗೆ ಪ್ಯಾಕೇಜು? ಏನು 2 ಕಡೆ ಆಫರ್ ಕೊಡ್ತೀನಿ. 2 ಕಡೆ ಆಫರು? ಏನೋ 2 ಲೊಕೇಶನ್. 2 ಲೊಕೇಶನ್? ಬ್ಯೂಟಿಫುಲ್ ಲೊಕೇಶನ್. ಒಂದು ಲಾಲ್ಬಾಗ್, ಇನ್ನೊಂದು ಕಬ್ಬನ್ ಪಾರ್ಕ್.
ಹೋಟ್ಲಲ್ಲ ಕಣ, ಹೋಟ್ಲು ಎರಡರಲ್ಲಿ ಹೋಟ್ಲೈತಾ? ಹೋಟ್ಲಲ್ಲ ಕಣ, ಮತ್ತೆ ಪೊದೆ. ಹಾ ಪೊಲೀಸ್ ಬಂದು ಹಿಡ್ಕೊಂಡ್ರೆ ಓದೆ ಕರೆಕ್ಟ್ ಆಗಿರುತ್ತೆ. ಕರೆಕ್ಟ್ ಹೇಳ್ದೆ ಕಣ, ಪೊಲೀಸ್ ಸ್ಟೇಷನ್ ಅಲ್ಲೇ ನೈಟ್ ಇವನಿಗೆ ಊಟ ಚಿತ್ರಾನ್ನ ಒಂದ್ ಬಾಟ್ಲು ನೀರು. ಅಕಸ್ಮಾತ್ ನಾನು ಸ್ಟೇಷನ್ ಕಡೆ ಹೋದಾಗ ಇವ್ನು ತಪ್ಪು ಇದ್ರೆ 2 ಪ್ಯಾಕೆಟ್ ತೊಡ್ಲೆ ಬೀಜ ಕೊಟ್ಬಿಟ್ಟು ಬರ್ತೀನಿ ತಿನ್ಕೊಂಡಿರ್ಲಿ. ನನೀಮೋನು ಅಂತಂದ್ರೆ ಏನು IPL ಮ್ಯಾಚು ಲೈವ್ ಸೋನ್ಕೊಂಬಿಟ್ಟೇನಪ್ಪ. ಅಯ್ಯೋ ನೀನ್ ಮನ್ಕನಾಗ ಅದೆಲ್ಲ ಏನು ಬೇಡ. ಹೋಯ್ತಾರ ನೀನು, ನಾನೆಲ್ಲ ಮಾಡ್ಕೋತೀನಿ. ಆಯ್ತಪ್ಪ, ಏನು ಬೇಜಾರ್ ಮಾಡ್ಕೊಬೇಡ. ಈಗ ನೀನ್ ಇನ್ನೊಂದು ಮ್ಯಾಟ್ರ್ ಇದೆ. ಏನಂದ್ರೆ ನೀನು ಮನೆಯಲ್ಲೇ ಹನಿಮೂನ್ ಮಾಡ್ಕೊ, ಆದ್ರೆ ಹನಿಮೂನ್ ಹೆಂಗ್ ಇರ್ಬೇಕು ಅಂತ ನಾನ್ ಡೆಮೋ ತೋರಿಸ್ತೀನಿ. ಏಯ್ ಏನೋ ಮಾತಾಡ್ತಾ ಇದ್ಯಾ? ಫ್ಯಾಮಿಲಿ ಶೋ ಕಣ, ಇಡಿಯಟ್. ಡೆಮೋ ತೋರಿಸ್ತಂತೆ, ಡೆಮೋ. ಅಯ್ಯೋ ನಾನ್ ಏನ್ ತಪ್ಪು ಮಾಡ್ದೆ ಸೃಜಾ? ನಾನೇ ಮತ್ತೆ ಹನಿಮೂನ್ ಅಲ್ಲಿ ಹೆಂಗೆ ಬಿಹೇವ್ ಮಾಡ್ಬೇಕು, ನಯ ನಾಜುಕು ರೀತಿ ನೀತಿ ಎಲ್ಲ ಹೇಳ್ಕೊಡ್ತೀನಿ ಟ್ರೈನಿಂಗು ಅಂತಂದೆ. ನಿಂಗೆ ಮ್ಯಾನರ್ಸ್ ಹೇಳ್ಕೊಡ್ತೀಯಾ? ಓಕೆ ಓಕೆ. ನೋಡೋ ಮುದ್ದೇಶ, ಈಗ ನನಗೆ ನಿನಗೆ ಮದ್ವೆ ಆಗಿದೆ ಅಂತ ಇಡ್ಕೊ. ಹೆಂಗ್ ಅನ್ಕೊಳಕಾಯ್ತದೆ? ನಾನು ಆತರದವನಲ್ಲ. ಆಯ್ತು, ಮದ್ವೆ ಆಗೇ ಬಿಡೋಣ. ಈಗ ಡೆಮೋ ತೋರ್ಸೇ ಬಿಡ್ಲಾ? ಹಂಗೆ ತೆಪ್ರ ತಗೊಂಡ್ಬಿಡ್ರ. ತೆಪ್ರ ಓ ಚಪ್ರ. ಅದೇ ಮುತ್ತು ಏನಾಯ್ತು? ಚಪ್ರ ಅಂದ್ಬಿಟ್ಟು ಚಾಪೆ ತರ್ತಾ ಇದೆಯಲ್ಲೋ? ಸೃಜಾ, ನಮ್ ಕಡೆ ಹಿಂಗೆ ಮದ್ವೆನೂ ಚಾಪೆನಲ್ಲೇ, ಪ್ರಶ್ನೆನೂ ಚಾಪೆನಲ್ಲೇ. ಓ ಚೆನ್ನಾಗಿದೆ. ಅಕಸ್ಮಾತ್ ಮದುವೆಯಲ್ಲಿ ಎಡವಟ್ಟಾಗ್ಬಿಟ್ಟು ಹುಡುಗ ಹೋಗ್ಬಿಟ್ಟು ಅದೇ ಚಾಪೆಲ್ ಸುತ್ತಾಕೊಂಡು ಹೋಗ್ಬಿಡ್ಬೋದು ಅಂತ. ಬಾವ ನೀವು ಸುಮ್ಕಿರು ಬಾವ. ನೀನು ತೋರ್ಸು. ನೀನು ಮದುವೆ ಆದ್ಮೇಲೆ ಇದು ಹೆಂಗ ಆಯ್ತದೆ ಅಂತ ಡೆಮೋ ತೋರ್ಸು. ಆಯ್ತಾಯ್ತು. ಈಗ ಒಂದ್ ನಿಮಿಷ ಮೇಡಮ್ ಬನ್ನಿ. ನೀವು ಈಗ ಮದ್ವೆಗೆ ನೀವು ಬರ್ಬೇಕಲ್ವಾ? ನೀವು ಅಯ್ಯೋ, ಈ scene ನಿಮ್ಮ ಎಲ್ಲ ಒಬ್ರಿಗಲ್ಲ. ಬನ್ನಿ. ಬನ್ನಿ ಗೆಸ್ಟ್ ಎಲ್ಲ ಬರ್ಬೇಕು. ಮೇಡಮ್ ನೀವು ಬನ್ನಿ ನಿಂತ್ಕೊಳ್ಳಿ. ಈಗ ನಿಮ್ಗೆ ಹಾಡು ಹೇಳಕ್ ಬರುತ್ತಾ? ಒಬ್ಬೊಬ್ರು ಒಂದೊಂದು ಹಾಡು ಹೇಳಿ. ಜೋ ಜೋ ಲಾಲಿ ನಾ ಹಾಡುವೆ, ಖುಷಿ ಪಾಪ ನಿನ್ನ ಮುದ್ದಾಡುವೆ. ನಾವೊಂದು ಆಡ್ಬಿಡಿ. ಮುಂಜಾನೆ ಮಂಜಲ್ಲಿ ನೈಟ್ ಸಾಂಗ್ ಇದು. ಸಂಜೆ ತಿಳಿ ತಂಪಲ್ಲಿ ಓಲವೇ ಮೀನಲ್ಲಿ ಹುಡುಕಾಟ ನನಗಿನ್ನೆಲ್ಲಿ. ಮುಂದೆ ಗೊತ್ತಿಲ್ಲ. ಮುಂದೆ ಏನ್ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಏನ್ ಗೊತ್ತು? ಈಗ ಬನ್ನಿ, ನೀವು ಈ ಕಡೆ ಬನ್ನಿ. ನೀವು ಈ ಕಡೆ ಬನ್ನಿ. ನೀವಿಬ್ರು ಸೆಲೆಕ್ಟ್ ಆದ್ರಿ. ನೀವು ಈ ಕಡೆ ಬನ್ನಿ. ನೀವಿಬ್ರು ಹೆಣ್ಣಿನ ಕಡೆಯವ್ರು. ಹೆಣ್ಣಿನ ಕಡೆಯವ್ರ? ಹಾಡಕ್ ಬಂದ್ರೆ ಹೆಣ್ಣಿನ ಕಡೆಯವ್ರು ಯಾಕೆ? ಆರ್ತಿ ಮಾಡಕ್ಕೆ ಹಾಡು ಹೇಳಕ್ ಬರ್ಬೇಕಲ್ವೇಣ? ಓ ಲಾಜಿಕ್. ಈಗ ನೀವು 3 ಜನ ತಿನ್ನೋದ ಒಂದು ಸಾಂಗ್ ಅಪ್ಪ. ಇವ್ರು ಡ್ಯಾನ್ಸ್ ಆಡ್ಲಿ. ಇವ್ರು ಒಂದ್ ನಿಮಿಷ. ಇವಾಗ ಯಾರು ಮಾಡ್ಬಿಡಿ, ಇನ್ನೊಬ್ಳೆ ಮಾಡಮ್ಮ. ಮ್ಯೂಸಿಕ್ ಓಕೆನಪ್ಪ? ಡ್ಯಾನ್ಸ್ ಇವರೆಲ್ಲರೂ ಗಂಡ ಕಡೆ. ಗಂಡ್ ಕಡೆನಾ? ಡ್ಯಾನ್ಸ್ ಬಂದ್ರೆ ಗಂಡ್ ಕಡೆ. ಹೌದೌದು. ಯಾಕೆ? ಮಂಟಪಕ್ಕೆ ಗಂಡನ್ನ ಕರ್ಕೊಂಡ್ ಬರ್ಬಾರ್ದಾ? ಅದಕ್ಕೆ ಡ್ಯಾನ್ಸ್ ಮಾಡ್ಕೊಂಡು. ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕಲ್ವ? ಓ ನೀವು ಗಂಡ್ ಕಡೆ. ಬನ್ನಿ ದಬಾಕಿ. ನೀವು ಈ ಕಡೆ ಇಟ್ಕೊಳ್ಳಿ. ಇದೇ ತೆಪ್ರ. ಗಂಡು. ನೀನೇ ತಾನೇ ಗಂಡು? ನಾನೇ ಗಂಡ. ಕೂತ್ಕೋ. ನಾನು ಹೆಣ್ಣು. ಈಗ ತಟ್ಟು. ಯಾಕೋ ಹೊಡೆದ ನೀನು? ತಟ್ಟು ಉಂದಲ್ಲಪ್ಪ. ಅಯ್ಯೋ ನಿನ್ ತಾಳಿ ತಟ್ಟು. ತಾಳಿ ಇಲ್ಲ. ತಾಳಿ ಇಲ್ವಾ? ಹಂಗೆ ಕಟ್ಬಿಡು. ತಿನ್ನೋದ ಜ್ಯೂಸಿಗೆ ಹಾಕು. ಇನ್ನೇನ್ ತಾಳಿ ಕಟ್ತಾ ಇಲ್ಲ, ನ್ಯಾಣ ಆಗ್ತ ಅಷ್ಟು ಜ್ವರ ಕಟ್ಟದೆ. ಸರಿ ತಾಳಿ ಕಟ್ಬಿಟ್ಟಪ್ಪ, ಮುಂದೆ ಏನ್ ಮಾಡ್ಬೇಕು? ಮದ್ವೆ ಆದ್ಮೇಲೆ ಮುಂದಕ್ಕೆ ಏನು ಚಿನ್ನ? ನಾಚಿಕೆ ಆಯ್ತದೆ. ಮದುವೆ ಆದ್ಮೇಲೆ ಇನ್ನೇನಿರ್ತದೆ? ಫಸ್ಟ್ ನೈಟ್. ಅಯ್ಯೋ, ಇದು ಮಾತ್ರ ಗೊತ್ತಾಗ್ಬಿಡ್ತದೆ. ಅದ್ರ ಡೆಮೋ ಕೊಡ್ತೀನಿ ನಾನು. ಈಗ ಫಸ್ಟ್ ನೈಟ್ ಸೆಟಪ್ ರೆಡಿ. ಈಗ ಇದನ್ನ ಕೆಳಗಡೆ ಬಿಡಿ. ನೀವು ಹೋಗಿ. ಹಿಂಗ್ ಹೋಗ್ಬಿಟ್ಟು ಹಂಗ್ ಬಂದ್ಬಿಡ್ತೀನಿ. ತಗೋ, ಇದು ತೈಗೆ ಕಟ್ಕೋ. ತೈಗೆ ಕಟ್ಕೊಂಡಲ್ಲ. ತೈಯೋ ಕೈಯೋ. ಇದು ತಾಲು, ಇದು ತೈ. ಎಷ್ಟು ದುಡ್ಡು ಕೊಟ್ಟಿ ತಂದಿದ್ದು ಎಲ್ಲ ವೇಸ್ಟ್ ಮಾಡ್ಬಿಡ. ಇರ್ಲಿ ಬಿಡ, ನೀನಿಲ್ಲಿ ತೂತ್ಕೊಂಡಿರು. ನಾನು ಒಳಗಡೆ ಬರ್ತೀನಿ. ನೀನು ತಾಯ್ತಾ ಇರ್ಬೇಕು. ಈಗ ಅವ್ನು ಒಳಗಡೆ ಬರ್ತಾನಲ್ಲ, ನಾನು ಏನ್ ಮಾಡಾನೆ? ಇವಾಗ ತಾನೇ ಮದ್ವೆ ಆಗಿರೋದು. ಅವನು ಹೆಂಡತಿ ಅಂತ ಅನ್ಕೋ. ಅಂದ ತಕ್ಷಣ ಚಿನ್ನ ಯಾಕೆ ಇಷ್ಟು ಲೇಟ್ ಮಾಡಿದೆ, ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೇನೆ, ಪ್ರೀತಿಯಿಂದ ತಪ್ಕೋ. ಅಷ್ಟೇ ತಾನೆ?
3 ಚಿನ್ನ ಯಾಕೆ ಲೇಟಾಗಿ ಬಂದೆ ನಿನಗೋಸ್ಕರ ಕಾಯ್ತಾ ಇದ್ದೆ ಟಿವಿಲೆಲ್ಲ ರಕ್ತ ಬಂದ್ಬಿಡ್ತಲ್ಲ. ಹುಡುಗಿ ಅಂದ್ರೆ ಹೂ ಇದ್ದಂಗೆ ಕಣ, ಸ್ಮೂತ್ ಆಗಿ ಹಣ್ಣು ಮಾಡ್ಬೇಕು. ಮುತ್ತು ಅವ್ನ 50 ವರ್ಷದಿಂದ ಮದ್ವೆ ಆಗ್ಬೇಕು ಅಂತ ಬರ್ಗೆಟ್ ಕೂತವ್ನ್ ಕಣ. ನೀನ್ ಹೋಗಿ ಹೋಗಿ ಅವ್ನಿಗೆ ಡೆಮೋ ತೋರಿಸ್ತೀನಿ ಅಂತಿದ್ಯಲ್ಲ. ನೀನ್ ಸುಮ್ನೆ ಇರಪ್ಪ ಸುಜಾ, ಎಲ್ರೂ ಮೂಗು ತೂತೆ. ಏಯ್ ಎಲ್ರ ಮನೆ ದೋಸೆನು ತೂತೆ ಕಣ, ಮೂಗ್ ತೂತೆ ಅಲ್ಲ ಅದು ಹೇಳೋದು. ನಿನ್ ಮೂಗಲ್ಲೂ ತೂತಿಲ್ವಾ ಇಲ್ಲಿ ನೋಡಿಲ್ಲೇ ಅಷ್ಟೇ. ಉದ್ದೇಶ ನೋಡ, ನೀನು ತಲೆ ಇಲ್ದಿರೋರ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ನೀನು ನನ್ನ ತಲೆ ಬಗ್ಗೆ ಮಾತ್ರ ಯೋಚನೆ ಮಾಡು. ನೀನು ತಾಯ್ತಾ ಇರು, ನಾನು ಹೋಗ್ಬಿಟ್ಟು ತಾಲ್ ತಂದ್ಬಿಡ್ತೀನಿ. ಸಾಲ ಸಾಲು ಸಾಲು ಹಾಲು ಹಾಲು ಹಾಲು. ಇದು ಫಸ್ಟ್ ನೈಟಾ ಲಾಸ್ಟ್ ನೈಟಾ? ಮಾಡ್ಬೇಕು. ಅಯ್ಯೋ ನಿನ್ಲೆ ತಾಲೆಲ್ಲೋ ದಾವಾಗಿತ್ತು ಕುಡ್ಕೊಂಬಿಟ್ಟೆ. ನೀನ್ ಅರ್ಧ ಕುಡ್ಬಿಟ್ಟು ನನ್ಗೆ ಅರ್ಧ ಕೊಡ್ಬೇಕು ಕಣ. ಸಾರಿ ಖಾಲಿ ಆಗ್ಬಿಡ್ತು ಕಣಣ್ಣ. ಪೋಲಿ ಬಿಡು ಪೋಳಿ. ಹಣ್ಣು ಹಣ್ಣು ಹಣ್ಣಿಲ್ಲೇ ಐತೆ. ಮುತ್ತೇಶ ನಾನು ಅಂತಿದ್ದೆ ಇವನೇ ಕಳ್ತವನೆ. ನಿನ್ ಮಗ ಮುಚ್ಚ ದಡ್ಡ. ನೀನೊಂದ್ ಸ್ವಲ್ಪ ತಂದು ನಿನ್ ಹೆಂಡತಿಗೆ ಸ್ವಲ್ಪ ತಿನ್ನಿಸ್ಬೇಕಣ, ಅದಕ್ಕನೋ ಪದ್ಧತಿ. ನೀನೇ ಒಳ್ಳೆ ಬರ್ಗೆಟ್ರ ಹತ್ರ ತಿಂತಾ ಇದೆಯಲ್ಲೋ. ಹಂಗಿತ್ತ ಅದು. ಈ ವಿಚಾರದಲ್ಲಿ ನಾನು ಯಾರು ಏಮರ್ಸಕ್ ಆಗಿಲ್ಲ ಬಾವು. ಯಾಕೆ? ಎಷ್ಟೊಂದ್ ಫಿಲಮ್ ಅಲ್ಲಿ ಫಸ್ಟ್ ನೈಟ್ ನೋಡಿನಿ. ಹಾ ನೋಡು, ದ್ರಾಕ್ಷಿ ಇರೋದೇನೆ ಆಕ್ಚುಲಿ ಮೈ ಮೇಲೆ ಸುರಿಯಕ್ಕೆ. ಬಲಿಕೊಳ ಬಲಿಕೊಳಲ್ಲ. ಅಯ್ಯೋ ದ್ರಾಕ್ಷಿ ಅಲ್ಲ ಎಂದಾಗ್ಬಿಟ್ಟದೆ ಬಾವ. ಆಪಲ್